ನಮಸ್ಕಾರ. ನಾನು ಈ ದಿನ ಮೆಂತ್ಯ ಸೊಪ್ಪಿನ ಮಸಾಲೆ ಪಲ್ಯ ಮಾಡ್ಕೊಂಡು ಬಂದಿದ್ದೀನಿ ರವೆ ರೊಟ್ಟಿ ಜೊತೆಗೆ. ಇದು ರವೆ ರೊಟ್ಟಿ ಮಾತ್ರ ಅಲ್ಲ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲದಕ್ಕೂ ಹಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟು. ಬನ್ನಿ ವಿಡಿಯೋ ನೋಡ್ತಾ ಹೋಗೋಣ. ಈಗ ನಾನು ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಬಿಳಿ ಎಳ್ಳು ಹಾಕಿದ್ದೀನಿ. ಸ್ವಲ್ಪ ಪಟಪಟ ಅನ್ನೋವರೆಗೆ ಹುರಿತಾ ಹೋಗೋಣ. ಈಗ 2 ಸ್ಪೂನು ಪುಟಾಣಿ ಅಥವಾ ಹುರ್ಗಡ್ಲೆ ಹಾಕೋಣ. ಹಾಗೆ 1 ನಿಮಿಷ ಬಿಸಿ ಮಾಡಿ ಗ್ಯಾಸ್ ಆಫ್ ಮಾಡೋಣ. ಈಗ ಅದೇ ಬಾಣಲೆಗೆ 2 ಸ್ಪೂನಷ್ಟು ಶೇಂಗಾ ಹಾಕೋಣ. ಹಾಗೆ ಸ್ವಲ್ಪ ಕೆಂಪಾಗಷ್ಟು ಹುರಿಯೋಣ. ಈಗ ಗ್ಯಾಸ್ ಆಫ್ ಮಾಡೋಣ. ಈಗ ಇದ್ರ ಜೊತೆಗೆ ಖಾರಕ್ಕೆ ಅಚ್ಚ ಖಾರದ ಪುಡಿ ಹಾಕಿದ್ದೀನಿ 2 ಸ್ಪೂನು. ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದು ಸರಿ ಪುಡಿ ಮಾಡೋಣ. ನಂತರ ಅರ್ಧ ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ಈಗ ಮಸಾಲೆ ರೆಡಿ ಆಯಿತು. ನಾನು ಒಂದು ತಟ್ಟೆಯಲ್ಲಿ 2 ಕಟ್ಟು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ ಹೆಸಳನ್ನ ಬಿಡಿಸಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ. 4 ಸ್ಪೂನಷ್ಟು ಎಣ್ಣೆ ಹಾಕೋಣ. ಈಗ ಬಿಡಿಸಿರೋ ಬೆಳ್ಳುಳ್ಳಿ ಹೆಸಳನ್ನ ಹಾಕೋಣ. ಹಾಗೆ ಸಣ್ಣ ಉರಿಲಿ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ತಾ ಬರೋಣ. ಈಗ ಬೆಳ್ಳುಳ್ಳಿನ ತೆಗಿತಾ ಬರೋಣ. ಉಳಿದಿರುವ ಎಣ್ಣೆಗೆ ಹೆಚ್ಚಿರುವ ಮೆಂತ್ಯ ಸೊಪ್ಪನ್ನು ಹಾಕಿ ಹಾಗೆ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ತಾ ಬರೋಣ. ಇಷ್ಟು ಬಾಡಿದ ಮೇಲೆ ಇದನ್ನು ಎಣ್ಣೆಯಿಂದ ತೆಗಿತಾ ಬರೋಣ. ಈಗ ಒಂದು ಬೌಲಿಗೆ ಮೆಂತ್ಯ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಕಿಟ್ಕೊಂಡಿದ್ದೀನಿ. ಅದೇ ಎಣ್ಣೆಗೆ 1 ಟೊಮೊಟೊ 1 ಈರುಳ್ಳಿ ಹಾಕಿ ಬಾಡಿಸಿದ್ದೀನಿ. ಈಗ ರುಬ್ಬಿರುವ ಮಸಾಲೆ ಹಾಕೋಣ. ಹಾಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಈ ಮಸಾಲೆಗೆ ಸೇರಿಸೋಣ. ರುಚಿಗಾಗಷ್ಟು ಉಪ್ಪು ಹಾಕೋಣ. 1/4 ಸ್ಪೂನಷ್ಟು ಗರಂ ಮಸಾಲೆ ಹಾಕೋಣ. ಈಗ ಒಂದು ಕುದಿ ಬರೋಕ್ಕೆ ಬಿಡೋಣ. ಅಂದರೆ ಹಸಿ ವಾಸನೆ ಹೋಗಬೇಕು ಈ ಮಸಾಲೆದು. ಮಸಾಲೆ ಇಷ್ಟು ಕುದ್ದ ಮೇಲೆ ಮೆಂತ್ಯ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಹಾಕೋಣ. ಹಾಗೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಪುನಃ ಮೆಂತ್ಯ ಸೊಪ್ಪು ಮಸಾಲೆ ಜೊತೆ ಕುದಿಯೋಕ್ಕೆ ಬಿಡೋಣ. ಈಗ ಗ್ಯಾಸ್ ಆಫ್ ಮಾಡೋಣ. ರುಚಿಯಾದ ಮೆಂತ್ಯ ಸೊಪ್ಪಿನ ಮಸಾಲೆ ಪಲ್ಯ ರೆಡಿ ಆಯಿತು. ನೋಡಿದ್ರಲ್ಲ ವಿಡಿಯೋ. ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿ ಅನ್ನಿಸ್ಬಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.